ನಾನು ರವೀಂದ್ರ ರೆಡ್ಡಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷನಾಗಿ ಈ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಎಲ್ಲರಲ್ಲಿ ಕೇಳಿಕೊಳ್ಳೋದೇನಂತಂದ್ರೆ 2025ರಿಂದ 29 ನಡೆದಿರತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಯಾವುದೇ ತಪ್ಪುಗಳು ನಡೀಬಾರದು ಮತ್ತು ಇಲ್ಲಿಯವರೆಗೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಶೆಟ್ಟಿ ಡೊಂಬ್ಳಿ ಅವರು ನಮ್ಮ ತಾತ್ಕಾಲಿಕ ಪಟ್ಟಿ ಕೂಡ ಪ್ರಕಟಣೆ ಮಾಡಿರೋದಿಲ್ಲ. ಅದಕ್ಕೆ ಆಕ್ಷೇಪಣೆಗಳಂತೂ ಮುಂದುವಳಿದ ಮಾತು. ಆದರೆ ಇಲ್ಲಿವರೆಗೆ ತಾತ್ಕಾಲಿಕ ಪಟ್ಟಿ ಕೂಡ ಅವ್ರು ಹಚ್ಚಿಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತೊಂದು, ಒಂದು ವೇಳೆ ಅವರು ಈ ತಾತ್ಕಾಲಿಕ ಪಟ್ಟಿ ರಿಲೀಸ್ ಮಾಡಲಿಲ್ಲ ಅಂದ್ರೆ ನಾವು ಈ ಎಲೆಕ್ಷನ್ಗೆ, ಈ ಚುನಾವಣೆಗೆ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರು ಬಹಿಷ್ಕಾರ ಹಾಕ್ತೀವಿ ಅಂತಕ್ಕಂಥ ಮಾತನ್ನ ಈ ಮೀಡಿಯಾ ಮೂಲಕ ನಾನು ಹೇಳ್ತಾ ಇದ್ದೀನಿ. ಮತ್ತೊಂದು, ಈಗಾಗಲೇ ಸಿದ್ದೇಶ್ವರ ಸರ್ ಅವರು ಹೇಳಿದಾಗೆ ಅವರು ಎಲ್ಲಾ ನೌಕರಸ್ಥರನ್ನ ಕಾಪಾಡುವ ಬದಲು ಅವ್ರಿಗೆಲ್ಲರೂ ಧಮಕಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ನಾವು ಒಂದು ಸರ್ಕಾರಿ ನೌಕರರ ಸಂಘದ ಆಶ್ರಯದಲ್ಲಿ ನಾವು ಕೆಲಸ ಮಾಡಬೇಕಾಗಿದ್ದವರು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಿಗೆ ಹೆದರಿ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ತಾಲೂಕಿನಲ್ಲಿ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಸರ್ಕಾರಿ ನೌಕರರು ನಾವು ಎಚ್ಚೆತ್ಕೊಳ್ಬೇಕಾಗ್ತದ. ಎಚ್ಚೆತ್ಕೊಂಡು ಮತ್ತೆ ಯಾರ್ಯಾರು ನಮ್ದು HRMS ಮೂಲಕ ನಮ್ದು 200 ರೂಪಾಯಿ ಸರ್ಕಾರಿ ನೌಕರರ ಸಂಘದ ಒಂದು ಶುಲ್ಕವನ್ನು ಕಟ್ಟಾಗಿದೆ, ಮೆಂಬರ್ಶಿಪ್ ಫೀ. ಅದರ ಪ್ರಕಾರ ಈ ಚುನಾವಣೆಯಲ್ಲಿ ಎಲ್ಲರ ಹೆಸರುಗಳು ಆ ಮತದಾರ ಪಟ್ಟಿಯಲ್ಲಿ ಬರಬೇಕು. ಒಂದ್ ಬರದೇ ಇದ್ದಾಗ, ಯಾಕಂದ್ರೆ ಇಲ್ಲಿ ನಾವು ಎಲ್ಲಾ ಸಂಘದವರು ಇದ್ದೀವಿ. SC ನೌಕರ ಸಂಘ ಇರ್ಬೋದು, ಪ್ರೌಢಶಾಲಾ ಶಿಕ್ಷಕ ಸಂಘ ಇರ್ಬೋದು, ಆರೋಗ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆ, ಎಲ್ಲಾ ಇಲಾಖೆಯ ನಾವು ನೌಕರಸ್ಥರು ಇಲ್ಲಿ ಇದ್ದೀವಿ. ಎಲ್ಲರೂ ನಾವು ಒಂದ್ ವೇಳೆ ಇಲ್ಲಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಆಡಳಿತ ಆಗ್ಬೇಕಾದ್ರೆ ಎಲ್ಲರ ಹೆಸರುಗಳು ಈ ಒಂದು ಚುನಾವಣೆ ಇದು ಪಟ್ಟಿಯಲ್ಲಿ, ಮತದಾರ ಪಟ್ಟಿಯಲ್ಲಿ ಹೆಸರು ಇರಬೇಕು ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದ್ ವೇಳೆ ಅದು ಬರಲಿಲ್ಲ ಅಂದ್ರೆ ಬಹಿಷ್ಕಾರ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀವಿ. ಮತ್ತೆ ಯಾರ್ಯಾರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರ ಅಂತಕ್ಕಂಥದ್ದು ಹೆಸರುಗಳು ತಾಲೂಕಾ ಅಧ್ಯಕ್ಷರ ಕಿವಿಗೆ ಹೋದಾಗ ಅಂತ ಒಂದು ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರುಗಳನ್ನು ಅವರು ಡಿಲೀಟ್ ಮಾಡ್ತಾ ಇದ್ದಾರೆ. ಆ ಪ್ರಕ್ರಿಯೆ ಆದರೆ ನಾವು ಸುಮ್ಮನಿರುವುದಿಲ್ಲ ಅಂತಕ್ಕಂಥ ಮಾತನ್ನ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ನಾನು ಹೇಳಕ್ ಇಷ್ಟಪಡ್ತೇನೆ. 2024 ಮತ್ತು 29ರ ಈ ರಾಜ್ಯ ಸರ್ಕಾರಿ ನೌಕರರ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಈಗ ತಾನೇ ಹುಮ್ನಾಬಾದ್ ತಾಲೂಕಿನಲ್ಲಿ ಚಟುವಟಿಕೆ ಗರಿಗೆದರಿದೆ. ಆ ದಿಸೆಯಲ್ಲಿ ಹೋದ್ ಸರಿ ಆದಂತಹ ಚುನಾವಣೆಯಲ್ಲಿ ಅನೇಕ ಗೊಂದಲಗಳು, ಅನೇಕ ತಂತ್ರಗಾರಿಕೆಗಳು ನಡೆಸಿ ಸುಮಾರು ರಾಜ್ಯ ಸರ್ಕಾರಿ ನೌಕರರ ಸಂಘ ವಿವಿಧ ಇಲಾಖೆಯಲ್ಲಿ ಏನು ಪಟ್ಟಿಯಲ್ಲಿ ಎಲ್ಲರದ್ದು ಹೆಸರು ಇರಬೇಕಾಗಿತ್ತು, ಆ ಸಂದರ್ಭದಲ್ಲಿ ಪಟ್ಟಿಯಿಂದ ಹೆಸರು ತೆಗೆದುಬಿಟ್ಟು ಚುನಾವಣೆಗೆ ನಿಲ್ಲದಂತೆ ಏನು ನಮ್ಮ ಹುಮನಾಬಾದ್ ತಾಲೂಕಿನ ಅಧ್ಯಕ್ಷರು ಆ ಕೆಲಸ ಮಾಡಿದ್ದಾರೆ. ಈ ಸರಿನೂ ಸಹ ಬೇರೆ ಬೇರೆ ಇಲಾಖೆಗಳಿಗೆ ಹೋಗಿ ಧಮಕಿ ಹಾಕಿ ನಿಮ್ದೆಲ್ಲ ಹೆಸರು ತೆಗಿತೇವೆ ಅನ್ನುವಂತ ಏನು ಮಾತು ಆಡ್ತಾ ಇದ್ದಾರೆ. ಇದು ಖಂಡನೀಯ ಅನ್ನುವಂತ ವಿಚಾರವನ್ನ ಈ ವೇದಿಕೆ ಮೂಲಕ ವಿವಿಧ ಸಂಘಟನೆಯ ಅಧ್ಯಕ್ಷರು ಇವತ್ತಿನ ದಿವಸ ಇಲ್ಲಿ ನಾವು ಅದನ್ನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಜೊತೆಗೆ ಮೊನ್ನೆ ದಿನಾಂಕ 26ರಂದು ಈ ಒಂದು ಮೆಮೊರಂಡಮ್ ಅನ್ನ ಮಾನ್ಯ ದಂಡಾಧಿಕಾರಿಗಳಿಗೆ ಎಲ್ಲ ವಿವಿಧ ಇಲಾಖೆಯಿಂದ ಈ ರೀತಿ ಆಗ್ಬಾರ್ದು, ಚುನಾವಣೆ ಪಾರದರ್ಶಕತೆ ಆಗ್ಬೇಕು ಅನ್ನುವಂತ ವಿಚಾರ, ಅದನ್ನ ನಾವು ಇಲ್ಲಿ ಎಲ್ಲ ಇಲಾಖೆಯಿಂದ ಮೆಮೊರಂಡಮ್ ಅನ್ನ ನಾವು ಅವರಿಗೆ ಕೊಟ್ಟಿದ್ದೀವಿ, ತಾಲೂಕಾ ದಂಡಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತಿನ ದಿವಸ ಈ ಪ್ರೆಸ್ ಮೀಟ್ ಕರೆದಿರುವಂತ ಉದ್ದೇಶ ಏನು ಅಂದ್ರ, ಏನ್ ಕ್ಯಾಲೆಂಡರ್ ಆಫ್ ಇವೆಂಟ್ ಅದ ಅದ್ರದ್ದು ಏನೇನ್ ಆಗ್ಬೇಕಾಗಿತ್ತು ಇಲ್ಲಿ ತನಕ ಯಾವುದು ಆಗಿಲ್ಲ. ಆದ್ರೆ ಮುಂಬರುವಂತ ದಿನಗಳಲ್ಲಿ ಏನು ಎಲೆಕ್ಷನ್ ನಡೀತಾ ಇದೆ, ಯಾರ್ದು ಯಾವ ಇಲಾಖೆದು ಸಹ ರಾಜ್ಯ ಸರ್ಕಾರಿ ನೌಕರ ಸಂಘದೇನು 200 ರೂಪಾಯಿ ರಸೀದಿ ಹೋಗ್ಯದ ಅಮೌಂಟ್ ಕಟ್ಟ್ಯಾರ, ಯಾರ್ದು ಹೆಸರು ಸಹ ಕಟ್ ಆಗ್ಬಾರ್ದು. ಪಾರದರ್ಶಕತೆಯಿಂದ ಎಲೆಕ್ಷನ್ ನಡಿಬೇಕು, ಎಲ್ಲರಿಗೆ ಮತದಾನದ ಹಕ್ಕು ಸಿಗಬೇಕು ಅನ್ನುವಂಥದ್ದನ್ನ ಈ ವೇದಿಕೆ ಮೂಲಕ ಹೇಳ್ತಾ ಇದ್ದೀವಿ. ಒಂದು ವೇಳೆ ಅದೇ ರೀತಿ ಮುಂದುವರೆದರೆ 100% ಉಗ್ರವಾದಂತ ಹೋರಾಟ ಮತ್ತ ಚುನಾವಣಾ ಬಹಿಷ್ಕಾರ. ನಾವು ಮುರುಗೇಂದ್ರ ಅವ್ರು ಹೇಳ್ದಂಗ ಆ ಏನ್ ಚುನಾವಣೆ ಇದಕ್ಕೆ ಇಲಾಖೆಗದ ಇದು ನಡೀತದಲ್ಲಿ ಕೇಂದ್ರ, ಅದಕ್ಕೆ ನಾವು ಕೀಲಿ ಹಾಕ್ತಕ್ಕಂಥದ್ದು ಗ್ಯಾರಂಟಿ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಹಾಗಾಗಿ ದಯವಿಟ್ಟು ಪತ್ರಿಕಾ ಮಾಧ್ಯಮದ ಮೂಲಕ ನಾವು ಮಾನ್ಯ DC ಅವರಿಗೆ, ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಇನ್ನೊಮ್ಮೆ ಒತ್ತಾಯ ಮಾಡ್ತಾ ಇದ್ದೀವಿ. ಹುಮನಾಬಾದ್ ನಲ್ಲಿ ನಡೀತಕ್ಕಂಥ ಚುನಾವಣೆ ಅತ್ಯಂತ ಪಾರದರ್ಶಕತೆಯಿಂದ ನಡಿಬೇಕು, ಎಲ್ಲರ ಹೆಸರುಗಳು ಆ ಪಟ್ಟಿಯಲ್ಲಿ ಇರಬೇಕು ಅನ್ನುವಂಥದ್ದನ್ನ ಇದ್ರ ಮೂಲಕ ಹೇಳ್ತಾ ಇದ್ದೀವಿ. ನಮಸ್ಕಾರ, ನಾನು ಡಾಕ್ಟರ್ ಶಿವಕುಮಾರ್ ಸಿದ್ದೇಶ್ವರ್, ಆರೋಗ್ಯ ಇಲಾಖೆಯ ತಾಲೂಕಾ ವೈದ್ಯಾಧಿಕಾರಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈ ಸಂದರ್ಭದಲ್ಲಿ
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಸಂಬಂಧಂತ ಆಕ್ಷೇಪಣೆಗಳನ್ನು ಏನ್ ಆಕ್ಷೇಪಣೆ ಇದೆ ಈ ಸರ್ಕಾರಿ ನೌಕರರ ಸಂಘ ಚುನಾವಣೆ ಹೇಳಲು ಬಯಸುತ್ತೇನೆ. ವಿಷಯ ಏನಪ್ಪಾ ಅಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಗಾಗಿ ಮಾರ್ಗಸೂಚಿಯಂತೆ ವೇಳಾಪಟ್ಟಿ ಈಗಾಗಲೇ ಸಿದ್ಧವಾಗಿ ಎಲ್ಲರಿಗೆ ತಲುಪಿದೆ. ಅದರಂತೆ ನಾವು 24/6/2024 ನಾವು ಪಟ್ಟಿಯನ್ನು ಸಂಬಂಧಪಟ್ಟವರಿಗೆ ನೀಡಿದ್ದೇವೆ. ಇಲ್ಲಿಯವರೆಗೆ ಅಂತಿಮ ಮತದಾರ ಪಟ್ಟಿಯವರು ನೀಡಿರುವುದಿಲ್ಲ. ಇದೇ ರೀತಿಯ ವ್ಯವಸ್ಥೆ ಶಿಕ್ಷಣ ಇಲಾಖೆಯಲ್ಲಿರ್ಬೋದು, ಕಂದಾಯ ಇಲಾಖೆಯಲ್ಲಿರ್ಬೋದು ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇದೆ. ಯಾಕೆಂದ್ರೆ 2019ರಲ್ಲಿ ಏನು ಸರ್ಕಾರಿ ನೌಕರರ ಚುನಾವಣೆ ಆಗಿತ್ತು, ನಮ್ಮ ಆರೋಗ್ಯ ಇಲಾಖೆಯ ಅನೇಕ ಸಿಬ್ಬಂದಿಗಳು ನನ್ನ ಹತ್ರ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ರು. 2019ರಲ್ಲಿ ಚುನಾವಣಾ ದಿನಾಂಕದಂದೇ ಮತದಾನ ಪಟ್ಟಿ ಘೋಷಣೆ ಮಾಡುವುದು. ಹೀಗಾಗಿ ಅನೇಕ ಮತದಾನ ಪಟ್ಟಿಲಿ ಮೊದಲಿದ್ದವ್ರದೆಲ್ಲ ಹೆಸರು ಚುನಾವಣೆ ದಿನಾಂಕದಂತೆ ರದ್ದಾಯ್ತು. ಹೀಗಾಗಿ ಅವರೆಲ್ಲ ಇಂಥ ಬೇರೆ ಏನೇ ಕಿರಿಕಿರಿ ಬೇಡ ಅಂತ ಸುಮ್ಮನೆ ಕುಂತರು. ಹೀಗಾಗಿ ಬೇರೆ ಕಾನೂನು ಪ್ರಕ್ರಿಯೆಗಳಿಗೆ ಹೋಗ್ಲಿಲ್ಲ. ಈ ಪ್ರಕ್ರಿಯೆಯನ್ನು ಈ ಸರ್ತಿ ನಾವೇನಪ್ಪಾ ಅಂತಾರೆ, ಸರ್ಕಾರಿ ನೌಕರರಿಗೆ ಅನ್ಯಾಯವಾಗಬಾರದು ಎಂಬ ಉದ್ದೇಶದಿಂದ ವೇಳಾಪಟ್ಟಿಯಂತೆ ನಾವು 161 ಜನರ, ಉದಾಹರಣೆಗೆ ಹೇಳ್ಬೇಕಂದ್ರೆ 161 ಜನರ ಪಟ್ಟಿಯನ್ನು ನೀಡಿದ್ದೀವಿ. ಕೆಲ ದಿನಗಳ ಹಿಂದೆ ತಾಲೂಕಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ನಮ್ಮ ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ನಾವು ಅಂತಿಮ ಮತದಾರರ ಪಟ್ಟಿ ನೀಡಬೇಕೆಂದು ತಿಳಿಸಿದಾಗ ಬೇರೆ ದುರ್ವರ್ತನೆ ನೀಡಿ ನಮ್ಮ ಕಚೇರಿಯಲ್ಲೇ ನಮಗೆ ಒಂದು ಅವಾಚ್ಯ ನಿಂದನೆಗಳನ್ನು ಮಾಡಿದ್ರು. ಆದ್ರೂ ಸಹ ನಾವು ಅವರು ಹಿರಿಯರಂತ ಹೇಳಿ ನಾವು ಅತ್ಯಂತ ಗೌರವಪೂರ್ವಕವಾಗಿ ನಾವು ನಡೆಸ್ಕೊಂಡಿವಿ, ಬೇರೆ ಇಶ್ಯೂ ಬೇಡಂತ. ಈ ಸರ್ತಿ ಆದ್ರೂ ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಅಗ್ರಿಕಲ್ಚರ್ ಇರಲಿ, ಹಾರ್ಟಿಕಲ್ಚರ್ ಇರಲಿ, ಬೇರೆ ಯಾವುದೇ ಇಲಾಖೆದಿರ್ಲಿ, ಅವ್ರೇನಪ್ಪಾ ಅಂತಂದ್ರೆ ಘಂಟಾಘೋಷವಾಗಿ ನೇರವಾಗಿ ಸವಾಲು ಹಾಕುತ್ತಾ, ನಾವು ನಿಮ್ ಹೆಸರು ಇಡಂಗಿಲ್ಲ, ಯಾವ ಡಾಕ್ಟರ್ ಹೆಸರು ಇಡಂಗಿಲ್ಲ, ಯಾವ ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಹೆಸರು ಇಡಂಗಿಲ್ಲ, ನಾ ಯಾರ್ದ ಹೆಸರು ಇಡ್ತೀನಿ ಅದು ನನಗೆ ಗೊತ್ತು, ಈ ತರ ಏನಪ್ಪಾ ಅಂತಾರೆ ಒಂದು ಕಾನೂನು ಬಾಹಿರ ಮಾತುಗಳನ್ನು ಆಡಿರ್ತಾರೆ ಮತ್ತು ಸವಾಲುಗಳನ್ನ ಹಾಕಿರ್ತಾರೆ. ನೀವೇನ್ ಮಾಡೋದ ಮಾಡ್ಕೋರಿ, ಯಾ ಕೋರ್ಟಿಗೆ ಹೋಗೋದಾದ್ರೂ ಹೋಗ್ರಿ, ಏನು ಎಲ್ಲಕ್ಕ ನಾನು ಹಾಗೆ ಮಾಡ್ತೀನಿ, ಹೆಸರು ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ನಾವು ನಿನ್ನೆ ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರಿಗೆ ಎಲ್ಲಾ ಸರ್ಕಾರಿ ನೌಕರರ ಪರವಾಗಿ ಒಗ್ಗಟ್ಟಾಗಿ ಎಲ್ಲಾ ಇಲಾಖೆಯಲ್ಲಿ ಪ್ರಾಬ್ಲಮ್ ಇದೆ, ಹೀಗಾಗಿ ಎಲ್ಲಾ ಇಲಾಖೆಯ ಪರವಾಗಿ ನಾವು ಅಂತಿಮ ಮತದಾನದ ಪಟ್ಟಿ ನೀಡಬೇಕೆಂದು ನಾವು ಮಾನ್ಯ ತಹಶೀಲ್ದಾರರಲ್ಲಿ ಮನವಿ ಮಾಡಿಕೊಂಡಿರುತ್ತೇವೆ. ಇದೇ ತೆರನಾಗಿ ಜಿಲ್ಲಾ ಮಟ್ಟದಲ್ಲಿ ಸಂತ್ರಸ್ತ ನೌಕರರು ಸಹ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ನೀಡಿರುತ್ತಾರೆ ಅಂತಿಮ ಪಟ್ಟಿಗಾಗಿ. ಹೀಗಾಗಿ ಸಂವಿಧಾನದ ಆಶಯದೊಂದಿಗೆ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಪಾರದರ್ಶಕವಾಗಿ ಪ್ರಾಮಾಣಿಕತೆಯಿಂದ ಈ ಪಟ್ಟಿಯನ್ನು ಬಿಡುಗಡೆ ಮಾಡಿ ಎಲ್ಲರಿಗೂ ನ್ಯಾಯ ದೊರಕಿಸಬೇಕು ಮತ್ತು ಎಲ್ಲಾ ನೌಕರರ ಹಕ್ಕಾಗಿರುತ್ತದೆ ಇದು. ಹೀಗಾಗಿ ಸಂಬಂಧಪಟ್ಟವರನ್ನ ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ಸರ್ತಿ ಆದರೂ ಪಾರದರ್ಶಕವಾಗಿ ಆಗ್ಲಿ, ಎಲ್ಲಾ ನೌಕರ ಬಾಂಧವರಿಗೆ ಶಾಂತಿ ಮತ್ತು ಪ್ರೀತಿಯಿಂದ ಕಾಣಲು ಮತ್ತು ಈ ಪ್ರಕ್ರಿಯೆಯನ್ನು ಕಾನೂನು ಪ್ರಕಾರ ಆಗಲಿ ಅಂತ ಹೇಳಲು ಬಯಸುತ್ತೇನೆ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ತೀರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483. ಮಕ್ಕಳ ಹೈಟೆಕ್ ಆಸ್ಪತ್ರೆ ಈಗ ಹುಮ್ನಾಬಾದ್ನಲ್ಲಿ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆಯಲ್ಲಿಯೇ ಎಲ್ಲಾ ತರಹದ ಚಿಕಿತ್ಸೆ ಲಭ್ಯ. ನಿಮ್ಮ ಮಕ್ಕಳ ಆರೋಗ್ಯ ಈಗ ನಮ್ಮ ಜವಾಬ್ದಾರಿ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, BPAP, ವೆಂಟಿಲೇಟರಿ, ಸೆಂಟ್ರಲ್ ಆಕ್ಸಿಜನ್, ಆಂಬ್ಯುಲೆನ್ಸ್, ಫಾರ್ಮಸಿ, ಲ್ಯಾಬೊರೇಟರಿ, ವ್ಯಾಕ್ಸಿನೇಷನ್, ಸ್ಪೆಷಲ್ ವಾರ್ಡ್, ಜನರಲ್ ವಾರ್ಡ್ ಸೇವೆಗಳು ಲಭ್ಯ. ಹಾಗಾದ್ರೆ ಹಿಂದೆ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620618472 ಅಥವಾ 8884666532.